ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. He's the one who gave me a prominent role. ಫಸ್ಟ್ ಆಡಿಷನ್ ಕೊಡು ಅಂತ ಇವರು ನನ್ನ ಕರ್ಕೊಂಬಂದಿದ್ದು. ಸೊ ಇಲ್ಲಿ ಏನು ಕಾಣಿಸ್ತಿದೆ ಇದಕ್ಕೆ ಫಸ್ಟ್ ಸ್ಟೆಪ್ ಇವರು. ಆಮೇಲೆ ಡೈರೆಕ್ಷನ್ ಟೀಮ್ ಅವರು, KM ಚೈತನ್ಯ ಸರ್, ಆಮೇಲೆ ಕಾಸ್ಟಿಂಗ್ ಅವರು ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಹೋಗಿ ನೋಡಿ. ದಯವಿಟ್ಟು ಪ್ರವೇಶಿಗೆ ಅವಕಾಶ ಕೊಡೋಕೆ ಹೋಗಬೇಡಿ. ಏನಕ್ಕಂದರೆ ಕನ್ನಡ ಸಿನಿಮಾ ಗೆಲ್ಲಬೇಕು, ಓಕೆನಾ? ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಹೋಗಿ ನೋಡಿ. ಥ್ಯಾಂಕ್ಸ್. ಆ ಫಿಲಮ್ ತುಂಬ ಚೆನ್ನಾಗಿದೆ ಮೇಡಮ್. ಬಲರಾಮ್ ಪಿಕ್ಚರು ತುಂಬ ಸೂಪರ್ ಇದೆ. ರೌಡಿ ಜಂಪ್ ಫಿಲಮು ತುಂಬ ಸಕ್ಕತ್ತಾಗಿದೆ, ನೋಡ್ಬೋದು. ನಾವು ಆಗಿನ ಕಾಲದಲ್ಲಿ ರೌಡಿ ಜಂಪ್ಗಳು ನೋಡ್ತಾ ಇದ್ದೋ. ಈಗಿನ ಕಾಲಕ್ಕೆ ಪಿಕ್ಚರು ತುಂಬ ಸೂಪರ್ ಆಗಿದೆ. ವಿನೋದ್ ಪ್ರಭಾಕರ್ ಚೆನ್ನಾಗಿ ಮಾಡೋರೆ. ಆದರೆ ಪ್ರತಿಯೊಬ್ಬರು ರೌಡಿ ಜಂಪ್ ಅನ್ನೋದನ್ನ ಬಿಡಬೇಕು. ರೌಡಿ ಜಂಪ್ ಅಂದರೆ ಲಾಸ್ಟ್ ಅಂತ್ಯ ಸಾವು. ಆ ಸಾವು ಬೇಡ ಅಂದರೆ ರೌಡಿ ಜಂಪ್ ಬಿಡಬೇಕು. ಫ್ಯಾಮ್ಲಿ ಜೊತೆ ಚೆನ್ನಾಗಿರ್ಬೇಕಾದ್ರೆ ನೋಡಿ, ಫಿಲಮ್ ನೋಡಿ ಎಲ್ಲ ಕಲೀರಿ. ಇನ್ಮೇಲೆ ರೌಡಿ ಜಂಪ್ ಬೇಡ ಅಂತ ನೋಡಿ. ನಾವು ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಆದರೂ ಫಿಲಮ್ ಬಂದಿದ್ದೀವಿ. ವಿನೋದ್ ಪ್ರಭಾಕರ್ ಫಿಲಮ್ ಚೆನ್ನಾಗಿದೆ ಅಂತ, ಸೂಪರ್ ಆಗಿದೆ. ಫಿಲಮ್ ನೋಡ್ಬೋದು. ರೌಡಿ ಜಂಪ್ ಮಾತ್ರ ಬಿಡಿ, ಫ್ಯಾಮ್ಲಿ ಕಡೆ ಗಮನ ಕೊಡಿ. ದಯವಿಟ್ಟು ಕನ್ನಡ ಫಿಲಮ್ ನೋಡಿ. He's the one who gave me a prominent role. ಫಸ್ಟ್ ಆಡಿಷನ್ ಕೊಡು ಅಂತ ಇವರು ನನ್ನ ಕರ್ಕೊಂಬಂದಿದ್ದು. ಸೊ ಇಲ್ಲಿ ಏನು ಕಾಣಿಸ್ತಿದೆ ಇದಕ್ಕೆ ಫಸ್ಟ್ ಸ್ಟೆಪ್ ಇವರು. ಆಮೇಲೆ ಡೈರೆಕ್ಷನ್ ಟೀಮ್ ಅವರು, KM ಚೈತನ್ಯ ಸರ್, ಆಮೇಲೆ ಕಾಸ್ಟಿಂಗ್ ಅವರು ನನ್ನ ಎಕ್ಸೆಪ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಹೋಗಿ ನೋಡಿ. ದಯವಿಟ್ಟು ಪ್ರವೇಶಿಗೆ ಅವಕಾಶ ಕೊಡೋಕೆ ಹೋಗಬೇಡಿ. ಏನಕ್ಕಂದರೆ ಕನ್ನಡ ಸಿನಿಮಾ ಗೆಲ್ಲಬೇಕು, ಓಕೆನಾ? ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರರಂಗಕ್ಕೆ ಹೋಗಿ ನೋಡಿ. ಥ್ಯಾಂಕ್ಸ್. ಚೆನ್ನಾಗಿದೆ ಸರ್. ಇದರಲ್ಲಿ ಸ್ಟೋರಿ ಲೈನ್ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಎಲ್ಲೂ ಬೋರ್ ಅನಿಸೋದಿಲ್ಲ. ಆದ್ದರಿಂದ ನಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಎದ್ದೋಗೋಕ್ಕೆ ಮನಸ್ಸಿಲ್ಲ, ಗ್ರಿಪ್ಪಿಂಗ್ ಆಗಿದೆ. ಅದಕ್ಕೆ ಹೇಳಿದ್ದು ಹ್ಯಾಟ್ಸ್ ಆಫ್ ಟು ಚೈತನ್ಯ. ಎಲ್ಲರ ಕೈಲೂ ಆ್ಯಕ್ಟಿಂಗ್ ತೆಗೆಸಿದ್ದಾರೆ. ಸೊ ಹ್ಯಾಸ್ ಡನ್ ಎ ವೆರಿ ಗುಡ್ ಜಾಬ್. ಫ್ಯಾಂಟಾಸ್ಟಿಕ್. ಹ್ಯಾಟ್ಸ್ ಆಫ್ ಟು ದಿ ಪ್ರೊಡ್ಯೂಸರ್ಸ್ ಹೂ ಹ್ಯಾಸ್ ಟೇಕನ್ ದಟ್ ರಿಸ್ಕ್. ಸೂಪರ್ ಆಗಿದೆ. ಒನ್ ಲೈನಲ್ಲಿ ಚೆನ್ನಾಗಿದೆ. ರೌಡಿಸಮ್ ಬಗ್ಗೆ ಎಲ್ಲ ತೋರಿಸೋದೆಲ್ಲ ಚೆನ್ನಾಗಿ ತೋರಿಸ್ತಾರೆ. ನೀಟಾಗಿ ತೋರಿಸಿದ್ದಾರೆ. ಕ್ಲೈಮ್ಯಾಕ್ಸ್ ಮಾತ್ರ ಸ್ವಲ್ಪ ಟ್ವಿಸ್ಟ್ ಸಖತ್ತಾಗಿತ್ತು. ಅವ್ರು ಸಾಯೋದೆಲ್ಲ, ಅವ್ರ ಜೊತೆ ಇರೋರೆಲ್ಲ ನಮ್ಮದವರೆಲ್ಲ ಮೋಸ ಮಾಡೋದು. ಆಮೇಲೆ ರೌಡಿಸಮ್ ಮಾಡೋರಿಗೆಲ್ಲ ಈಗ ಬಂದು ಮೂವಿ ನೋಡಬೇಕು. ಏನಕ್ಕಂದರೆ ಇದು ಅವರು ಇನ್ನೊಬ್ಬನಿಗೆ ಕೊಲೆ ಮಾಡ್ತಾರೆ, ಇನ್ನೊಬ್ಬ ಬಂದು ಇವನಿಗೆ ಕೊಲೆ ಮಾಡ್ತಾನೆ, ಅವ್ನಿಗೆ ಕೊಲೆ ಮಾಡಿಬಿಟ್ರೆ ಅವ್ನು ಇನ್ನೊಬ್ಬ ಬಂದು ಕೊಲೆ ಮಾಡ್ತಾನೆ. ಅದು ಚೆನ್ನಾಗಿ ತೋರಿಸ್ತಾರೆ ಮೂವಿ ಮಾತ್ರ. ವಿನೋದ್ ಪ್ರಭಾಕರ್ ಸರ್ ಅವ್ರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮತ್ತು ವಿನಯ್ ಗೌಡ ಅವ್ರದ್ದು ಆ್ಯಕ್ಟಿಂಗು ಸಖತ್ತಾಗಿದೆ. ಮತ್ತು ಒಂದೊಂದು ಹೀರೋಯಿನ್ ಆ್ಯಕ್ಟಿಂಗು ಸ್ವಲ್ಪ ಸಖತ್ತಾಗಿದೆ. ಒಂದು ಮಗು ತುಂಬ ಚೆನ್ನಾಗಿ ತೋರಿಸೋರು, ಮಗುದು ಕೂಡ ಸಖತ್ತಾಗಿದೆ. ಮೂವಿ ನೋಡ್ಬೋದು. ನಮಸ್ಕಾರ. ಜಸ್ಟ್ ಸಿನಿಮಾ ನೋಡ್ಕೊಂಡ್ಬಂದೆ. ನಾನು ಆ್ಯಕ್ಟ್ ಮಾಡಿರೋಂಥ ಸಿನಿಮಾ, ದಯವಿಟ್ಟು ನೋಡಿ. ಸಸ್ಪೆನ್ಸ್ ಇದೆ, ಕಾಮಿಡಿ ಇದೆ, ಅಂಡರ್ವರ್ಲ್ಡ್ ಬಗ್ಗೆ ನಿಮಗೆ ಎಲ್ಲ ಪ್ರತಿ ಡೀಟೇಲಿಂಗ್ ಮಾಡಿದ್ದಾರೆ KM ಚೈತನ್ಯ ಸರ್. ಆಮೇಲೆ ಪ್ರತಿಯೊಂದು ಕಾಸ್ಟಿಂಗು ಸಖತ್ತಾಗಿದೆ. ಎಲ್ರಿಗೂ ಪ್ರಾಮಿನೆಂಟಾಗಿ ರೋಲ್ ಕೊಟ್ಟಿದ್ದಾರೆ. ದಯವಿಟ್ಟು ನೋಡಿ. ಥಿಯೇಟ್ರಲ್ಲೇ ನೋಡಬೇಕಾಗಿರೋಂಥ ಸಿನಿಮಾ. ದಯವಿಟ್ಟು ಈ ಸಿನಿಮಾ ಉಳಿಸಿ. ದಿಸ್ ಇಸ್ ಮೈ ಡೆಬ್ಯೂ. ಆ್ಯಕ್ಚುಲಿ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ. ಒಂದು ಪ್ರಾಮಿನೆಂಟ್ ರೋಲ್ ಇದೆ, ದಯವಿಟ್ಟು ನೋಡಿ. ಅಂದರೆ ಆ್ಯಕ್ಚುಲಿ ಆ ಕ್ಯಾರೆಕ್ಟ್ರು ಒಂದು ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರುತ್ತೆ. ಸೊ ನೀವು ಏನು ಬಂದು ಫಸ್ಟ್ ಯಾರು ಬಂದು ಏನು ಹೇಳ್ತಾರೆ, ದ್ಯಾಟ್ಸ್ ಮೈ ಡಿಸಿಷನ್ಸ್. ಆಮೇಲೆ ಅದೇ ಟ್ವಿಸ್ಟು, ಅದೇ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋದು ಬೇಡ. ಆ್ಯಕ್ಚುಲಿ ಎಲ್ಲರೂ ಬಂದು ನೋಡಲಿ. ಸೊ ಥ್ಯಾಂಕ್ ಯು. ಇಲ್ಲ, ಥ್ಯಾಂಕ್ ಯು ವೆರಿ ಮಚ್. ಏನಕ್ಕೆ ಅಂದರೆ ಪ್ರತಿಯೊಬ್ಬ ಆರ್ಟಿಸ್ಟ್ ಕಾಯೋದು ಇದೊಂದು ಶುಕ್ರವಾರಕ್ಕೋಸ್ಕರನೇ. 2 ವರ್ಷ ಕಷ್ಟಪಟ್ಟಿರ್ತೀವಿ. ಈ 2.5 ಗಂಟೆಲಿ ನಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೊಂದಿಲ್ಲ. ಅದರಲ್ಲೂ ನಮ್ಮ ಜನನೇ ನಮ್ಮ ಭವಿಷ್ಯ ನಿರ್ಧಾರ ಮಾಡ್ತಾರೆ. ಈಗ ನೋಡಿದ್ರಿ, ನೀವೇನೇ ಥಿಯೇಟ್ರಲ್ಲಿ ನೋಡಿದ್ರಿ, ಆಡಿಯನ್ಸ್ ಏನು ಎಂಜಾಯ್ ಮಾಡ್ತಾಯಿದ್ರು, ಹೇಗಿತ್ತು ಸಿನಿಮಾ ಅಂತ. ಏನಾದ್ರು ಬೇಜಾರಾಯ್ತಾ ಸಿನಿಮಾ? ಹಂಗೆ ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು. ನಮ್ಮ ಕೆಲಸ ನಾವು ಮಾಡಿದ್ದೀವಿ. ಮುಂದಿನ ಕೆಲಸ ಮೀಡಿಯಾದವರು ಮತ್ತು ಪ್ರೆಸ್ ಅವರು ನಮ್ಮನ್ನು ಹೆಂಗೆ ಕರ್ಕೊಂಡು ಹೋಗ್ತೀರಾ, ನಮ್ಮನ್ನು ಹೆಂಗೆ ಬೆಳೆಸ್ತೀರಾ ಅನ್ನೋದ್ರ ಮೇಲೆ ನಿಂತೈತೆ. ದಯವಿಟ್ಟು ಕನ್ನಡ ಜನತೆಗೆ ಸಿನಿಮಾನ ತಲುಪಿಸಿ ಕೇಳ್ಕೊತಾ ಇದ್ದೀನಿ.
ನಾನು ಸಿನಿಮಾ ನೋಡಿದ್ದೆ ನಿನ್ನೆ ಪೇಯ್ಡ್ ಪ್ರೀಮಿಯರಲ್ಲಿ. ತುಂಬ ಜನ ಲೈಕ್ ನಮ್ಮ ಫ್ಯಾಮಿಲಿಯಿಂದ ಫಸ್ಟು ನನ್ನ ಹೆಂಡತಿ ಕಡೆಯಿಂದ ಒಂದು ಫಸ್ಟ್ ಅಪ್ರಿಷಿಯೇಷನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಫ್ರೇಮಲ್ಲಿ ಅಂತ. ದೆನ್ ಅಗೈನ್ ಮತ್ತೆ ಒಂದಷ್ಟು ಅಗೈನ್ ನಮ್ಮ ವಿನಯಗೌಡವ್ರು ಹೇಳಿದ್ರು, ಇವತ್ತು ಬೆಳಿಗ್ಗೆ ನಮ್ಮ ವಿನೋದ್ ಸರ್ ನಮಗೆ ಫೋನ್ ಮಾಡಿ ಹೇಳಿದ್ರು, ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಲ್ಲರೂ ಅಂತ. ಆ್ಯಂಡ್ ನಾವು ಅದೇ ಈಗ ನಮ್ಮ ಪುನಿ ಹೇಳಿದಾಗೆ ಈ ಒಂದು ದಿನಕ್ಕೆ ನಾವು ಇಷ್ಟು ವರ್ಷಗಳ ಜರ್ನಿ, ಇಷ್ಟು ವರ್ಷ ಕಷ್ಟ ಬಿದ್ದಿರೋದು, ಇಷ್ಟು ವರ್ಷ ನಾವು ಯಾರೇ ಏನೇ ಅಂದರೂ ಅದನ್ನ ತಡ್ಕೊಂಡು ಇಲ್ಲಿವರೆಗೂ ಬಂದು ನಿಂತಿರೋದು ಇದೇ ಈ ಒಂದು ಕ್ಷಣಕ್ಕೋಸ್ಕರನೇ. ತುಂಬ ಖುಷಿ ಆಗ್ತಾ ಇದೆ. ನಾನು ಕೇಳ್ಕೊಳ್ಳೋದೊಂದೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ, ಬಲರಾಮನ ದಿನಗಳು. ಸೊ ದಯವಿಟ್ಟು ಎಲ್ಲ ನಮ್ಮ ಪ್ರೇಕ್ಷಕರಿಗೆ, ನಮ್ಮ ಕನ್ನಡ ಕಲಾಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಎಲ್ಲರೂ ಬಂದು ನಮ್ಮ ಸಿನಿಮಾನ ನೋಡಿ ಹರಿಸಿ ಹಾರೈಸಿ. ವಿನೋದ್ ಸರ್ನ ನೀವು ಹಿಂದೆ ನೋಡದೆ ಇರೋ ಥರ ಪಾತ್ರ ಇಲ್ಲಿ ಬಲರಾಮನಾಗಿ ಅಭಿನಯಿಸಿದ್ದಾರೆ, ಜೀವಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ನಾವು ಅವ್ರ ಜೊತೆ ಅವ್ರಿಗೆ ಬಲರಾಮನಿಗೆ ಸ್ಟ್ರೆಂತಾಗಿ ನಿಂತಿದ್ದೀವಿ ಅಂತಲೇ ಹೇಳ್ಬೋದು. ದಯವಿಟ್ಟು ಎಲ್ಲರೂ ನೋಡಿ ಸಿನಿಮಾದಲ್ಲಿ ಬಲರಾಮ ಮಾತ್ರ ಕಾಣ್ತಾನೋ ಬಿಟ್ಟು ವಿನೋದ್ ಸರ್ ಕಾಣೋದೇ ಇಲ್ಲ. ಅಂದರೆ ಕಂಪ್ಲೀಟ್ ಆವರ್ಸ್ಕೊಬಿಟ್ಟಿದ್ದಾರೆ ಸಿನಿಮಾನ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಒಂದು 4 ಜನಕ್ಕೆ ನೀವು ಹೇಳಿ, ಆ 4 ಜನ ಇನ್ನೊಂದು 40 ಜನಕ್ಕೆ ಹೇಳಿದ್ರೆ ಅದೇ ನಮ್ಮ ಭಾಗ್ಯ. ಹೊಸ ಪ್ರಯತ್ನಗಳಿದೆ ಇದೆಲ್ಲ. ಯಾಕೆಂದರೆ 19 ವರ್ಷದ ಹಿಂದೆ ಮಾಡಿದ್ದು ಆ ದಿನಗಳು ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಜೆನ್ಸಿ ಕಿಡ್ಗೂ ಕನೆಕ್ಟ್ ಆಗೋ ಥರ ಒಂದು ಮೇಕಿಂಗ್ ಮಾಡಿರುವಂಥ ಸಿನಿಮಾ 100% ಎಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲಿ ಬಂದಿರೋರೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ, ಅಷ್ಟೇ ಕೇಳ್ಕೊಳ್ಳೋದು. ನಾವು ನೋಡ್ಕೊಂಬಂದಿದ್ದೀವಿ. ಸೊ ಅದು ನಮ್ಮ ಭಾಗ್ಯ ಅಲ್ವಾ, ಯಾಕೆ ನಾವು ನೋಡಿಲ್ದೇ ಇರೋ ಕ್ಯಾರೆಕ್ಟರ್ನ ನಾವು ಅದ್ರಲ್ಲಿ ಜೀವಿಸ್ತೀವಿ ಅಂದರೆ. ನಾನು ಮಿಸ್ ಮಾಡ್ತೀನಿ. ಸಂದೀಪ ನಾನು ನಿಮಗೆ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಲ್ವಾ, ಯಾವಾಗ ಆ ಬಲರಾಮನಾಗೆ ಜೀವಿಸಿದಾಗ ಮಾತ್ರ ಈ ಥರ ಪರ್ಫಾರ್ಮೆನ್ಸ್ ಬರೋದು, ಔಟ್ಪುಟ್ ಈ ಥರ ಬರೋದು ಅಂತ ನನಗೆ ತುಂಬ ಇಷ್ಟ ಆಯಿತು. ಒಂದಿಷ್ಟು ಹುಷಾರಾಗಿದ್ದೀನಿ ಈಗ, ಬಟ್ ಇನ್ನೂ 100% ಆಗಿಲ್ಲ. ಬಟ್ ತುಂಬ ಇಷ್ಟಪಡ್ತಿದ್ದಾರೆ ಸಿನಿಮಾ ಅಂತ. ಸರಿ, ನಮ್ಮ ಮನೆಯವರು ಹೇಳಿ ಬೆಳಗ್ಗೆ ಬರ್ತೀನಿ ಅಂತಲೇ ಹೇಳಿದ್ದೆ, ಬಂದು. ನಿಮ್ಗೆ ಇಷ್ಟ ಆಯ್ತಾ? ಹೌದಾ? ಎಲ್ರಿಗೂ ಇಷ್ಟ ಆಯ್ತಾ ಸಿನಿಮಾ? ಲಾಸ್ಟ್ ಕ್ಲೈಮ್ಯಾಕ್ಸು ಅಳಿಸ್ತೀನಾ? ಮಾದೇವಾಗೂ ಹೇಳಿದ್ನಲ್ಲ, ಸಿನಿಮಾದಲ್ಲಿ ಬಲರಾಮ ಕಾಣಿಸ್ತಾರ, ವಿನೋದ್ ಪ್ರಭಾಕರ್ ಕಾಣಿಸ್ತಾರ? ಬಲರಾಮ ಕಾಣಿಸ್ತಾರ, ವಿನೋದ್ ಪ್ರಭಾಕರ್ ಸರ್ ಕಾಣಿಸ್ತಾರ, ಪಾತ್ರ ಕಾಣುತ್ತೆ ಸರ್ ಮಾತಾಡಿ ಮೇಲ್ಗಡೆ ಹೋಗಿ ಕೂತ್ಕೊಂಡ್ಬಿಡೋಣ ಎಲ್ಲ ಅಲ್ಲಿ. ಬನ್ನಿ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.